ಹುಟ್ಟಾದ ಮಗುವಿಗೆ ವಯಸ್ಸು 1 ವರ್ಷ 10 ತಿಂಗಳಷ್ಟೇ. ಈ ಮಗು ಕೇವಲ 1 ವರ್ಷ 8 ತಿಂಗಳಿಗೆ 3 ರೆಕಾರ್ಡ್ ದಾಖಲಿಸಿ ಎಲ್ಲರನ್ನೂ ಹುಬ್ಬೇರಿಸುವಂತೆ ಮಾಡಿದೆ. In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಈ ವಯಸ್ಸಿಗೆ ಕೆಲವೊಂದು ಮಕ್ಕಳು ಇನ್ನೂ ತೊದಲು ನುಡಿಯಲು ಮಾತನಾಡುವುದಿಲ್ಲ. ಆದರೆ ಈ ಮಗು ತನ್ನ ಅದ್ಭುತ ನೆನಪಿನ ಶಕ್ತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಕಾರ್ಡ್ ಮಾಡಿದೆ. ಅಶೋಕನಗರ ನಿವಾಸಿಗಳಾದ ಮೊಹಮ್ಮದ್ ತನ್ಜಿಲ್ ಮತ್ತು ತಾಯಿ ಮೆಹರೋಜ್ ದಂಪತಿ ಪುತ್ರ ಝೋಹನ್ ಓಜಿಲ್ ಅಸಾಧಾರಣ ನೆನಪಿನ ಶಕ್ತಿಯುಳ್ಳ ಮಗು. ಒಂದು ಸಲ ಯಾವುದಾದ್ರೂ ವಿಷಯವನ್ನ ಹೇಳಿದ್ರೆ ಅದನ್ನ ನೆನಪಿನಲ್ಲಿಟ್ಟುಕೊಂಡು ಮತ್ತೆ ಪುನರುಚ್ಚರಿಸುತ್ತಿತ್ತು. 1 ವರ್ಷ 2 ತಿಂಗಳು ಇರುವಾಗಲೇ ಮಗುವಿನ ಈ ಚಾತುರ್ಯವನ್ನ ಹೆತ್ತವರು ಗಮನಿಸಿದ್ರು. ಆದ್ದರಿಂದ ಇನ್ನೇನಾದರೂ ವಿಶೇಷ ರೀತಿಯಲ್ಲಿ ಮಗುವಿಗೆ ತರಬೇತಿ ಕೊಡುವ ನಿಟ್ಟಿನಲ್ಲಿ ಒಂದಷ್ಟು ವೈವಿಧ್ಯಮಯ ವಿಚಾರವುಳ್ಳ ಫ್ಲ್ಯಾಶ್ ಕಾರ್ಡ್ಗಳು, ಪುಸ್ತಕಗಳನ್ನ ತಂದುಕೊಟ್ರು. ಹೀಗೆ ಫ್ಲ್ಯಾಶ್ ಕಾರ್ಡ್ನಲ್ಲಿರುವ ಚಿತ್ರಗಳನ್ನು ಗಮನಿಸುತ್ತಾ ಝೋಹನ್ ಓಜಿಲ್ ವಿವಿಧ ದೇಶಗಳು, ಪ್ಲಾನೆಟ್ಗಳು, ವಿಶ್ವದ ಅದ್ಭುತಗಳು, ವೃತ್ತಿಪರ ವ್ಯಕ್ತಿಗಳು, ಪ್ರಕೃತಿ ಚಿತ್ರಗಳು, ಹಿಂದಿ, ಇಂಗ್ಲಿಷ್ ಅಕ್ಷರಮಾಲೆಗಳನ್ನು ಗುರುತಿಸಲು ತೊಡಗಿದ್ದಾನೆ. ಪ್ರಧಾನಿ ಮೋದಿ ಸೇರಿದಂತೆ ಕೆಲ ವ್ಯಕ್ತಿಗಳನ್ನ ಗುರುತಿಸಲು ತೊಡಗಿದೆ ಈ ಮಗು. ಈ ಪ್ರತಿಭೆಯನ್ನ ಗಮನಿಸಿದ ತಾಯಿ ಮೆಹರೋಜ್ ಮೊದಲಿಗೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಗೆ ಮಗುವಿನ ಅಸಾಧಾರಣ ನೆನಪಿನ ಶಕ್ತಿಯ ವಿಡಿಯೋ ಮಾಡಿ ಕಳುಹಿಸಿದ್ದಾರೆ. ತನ್ನ ಅಸಾಧಾರಣ ಪ್ರತಿಭೆಯಿಂದ ಝೋಹನ್ ಓಜಿಲ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ದಾಖಲಿಸಿದ್ದಾನೆ. ನಮ್ಮದು ಮಗ ಝೋಹಾನ್ ಓಜಿಲ್ 1 year 8 months ಓಲ್ಡ್, ಟ್ರಿಬಲ್ ರೆಕಾರ್ಡ್ ಹೋಲ್ಡರ್ ಆಗಿದ್ದಾನೆ. ನಮಗೆ ತುಂಬ ಹ್ಯಾಪಿ, ನಮಗೆ ತುಂಬ ಪ್ರೌಡ್ ಫೀಲ್ ಇದೆ. ಆ್ಯಕ್ಚುಲಿ ಅವನು 3 ರೆಕಾರ್ಡ್, ಫಸ್ಟ್ ಆಫ್ ಆಲ್ ಅವನಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ಅದರಲ್ಲಿ ಸೆಕೆಂಡ್ ಒನ್ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಸೂಪರ್ ಟ್ಯಾಲೆಂಟೆಡ್ ಕಿಡ್ 1 in a million ಅಂತ ಒಂದು ಅವಾರ್ಡ್ ಬಂದಿದೆ. ಥರ್ಡ್ ಒನ್ ನೋಬೆಲ್ ವರ್ಲ್ಡ್ ರೆಕಾರ್ಡ್. ಇದು ಮೂರು ಕೂಡ ಅವನು 1 year 8 months ಓಲ್ಡ್ ಇರಬೇಕಾದ್ರೆ ಅವನಿಗೆ ನಾನು ಅಪ್ಲೈ ಮಾಡಿ ನೋಡಿದ್ದು. ಸೊ ಆ ಟೈಮಲ್ಲಿ ಅವನಿಗೆ ಅದು 3ರಲ್ಲಿ ಕೂಡ ಅವನು ರೆಕಾರ್ಡ್ ಹೋಲ್ಡರ್ ಆಗಿ ಆಯ್ಕೆಯಾಗಿ ಅವನಿಗೆ ಈಗ ಅದು ಸರ್ಟಿಫಿಕೇಟ್ ಆಗಲಿ, ಅವನು ಮೆಡಲ್ ಆಗಿರಲಿ ಎಲ್ಲ ಕೂಡ ಅವನಿಗೆ ಬಂದಿದೆ. ಸೊ ನಮಗೆ ತುಂಬ ಹ್ಯಾಪಿ ಇದೆ. ಆ್ಯಕ್ಚುಲಿ ಅವನು ರಿಹರ್ಸಲ್ ಆಯ್ತು ಸಾರಿ ಅವನು ಆ್ಯಕ್ಚುಲಿ ಈ ಥರ ನನಗೆ ಅಂದರೆ ಅವನಲ್ಲಿ ಈ ಥರದೊಂದು ಟ್ಯಾಲೆಂಟ್ ಇದೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾದದ್ದು ಅವ್ನು 1 year 2 months ಇರಬೇಕಾದ್ರೆ. 1 year 2 months ಅಂದರೆ ಅವ್ನು ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಒಂದು 9-10 months ಅವನು ನಮ್ಮದು ಡ್ಯಾಡ ಮಮ್ಮ ಅದೆಲ್ಲ ಅವನು ಸ್ಟಾರ್ಟ್ ಮಾಡಿದ್ದ. ಮತ್ತು ಅಮ್ಮನ ಹೆಸರಾಗಿರ್ಬೋದು, ಅದು ಎಷ್ಟು ಏನು ಹೇಳಿಕೊಟ್ರು ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದ. ಸೊ ಆ ಟೈಮಲ್ಲಿ ಅವನು ಮಾತು ಬೇಗ ಸ್ಟಾರ್ಟ್ ಆಗಿತ್ತು, ಅದೊಂದು ನನಗೆ ಪ್ಲಸ್ ಪಾಯಿಂಟ್ ಆಗಿತ್ತು. ಆದ ನಂತರ ಅವ್ನು 1 year 2 months ಆಗಬೇಕಾದ್ರೆ ಈ ಥರ ಎಲ್ಲಿಯಾದರೂ ಹೋಗಬೇಕಾದ್ರೆ ಅವ್ನ ಪ್ಲೇಸ್ ನೋಡಿದರೆ ಈ ಥರದ್ದು ಪ್ಲೇಸ್ ನಾವು 1 time ತೋರಿಸಿದ್ರೆ ಇದು ಈ ಥರದ್ದೊಂದು ಪ್ಲೇಸ್ ಅಂತ ಹೇಳಿದರೆ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಅವನು ಆ ಪ್ಲೇಸನ್ನು ಐಡೆಂಟಿಫೈ ಅವನೇ ಮಾಡ್ತಾನೆ, ನಾವು ಹೇಳಬೇಕಂತ ಇರಲಿಲ್ಲ. ಮತ್ತು ನಾನು ಅವನಿಗೆ ABCD ಇದಾಗಿರ್ಬೋದು, ಪಜಲ್ ಥರ ಇದೆ, ಅದನ್ನು ಈ ಥರ ಅರೇಂಜ್ ಮಾಡೋದು ಅದೆಲ್ಲ ಈ ಥರ ಕೊಟ್ಟು ಬಿಟ್ಟಿದ್ದೆ. ನನಗೆ ಆ್ಯಕ್ಚುಲಿ ಅವನು ಫಸ್ಟಲ್ಲಿ ಅವನು ಮಾಡ್ತಾನೆ ಅನ್ನೋದು ಇದಿರಲಿಲ್ಲ. ಬಟ್ ಅವನಿಗೆ ಒಂದು ಇಂಟ್ರೆಸ್ಟ್ ತಗೊಂಡು ಯಾವುದಕ್ಕೆ ಯಾವ್ದು ಇದು ಮಾಡಬೇಕು, ಅಂಟಿಸ್ಬೇಕು ಅದೆಲ್ಲ ಅವನು ಮಾಡ್ತಾ ಇದ್ದ. ಸೊ ಹಾಗಿರ್ಬೇಕಾದ್ರೆ ಅವ್ನಿಗೆ 1 year 6 months ಆಗಬೇಕಾದ್ರೆ ನಾನು ಹೀಗೆ ಇನ್ಸ್ಟಾಗ್ರಾಮ್ ಈ ಥರ ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ನನಗೆ ಒಂದು ಈ ಥರದ್ದೊಂದು ರೆಕಾರ್ಡ್ ಇದೆ, ಒಂದು ಮಗು ಈ ಥರದ್ದೊಂದು ಮಾಡಿದೆ ಅಂತ ಹೇಳ್ಬೇಕಾದ್ರೆ ನಾನು ಅದನ್ನು ನೋಡಿ ಅದನ್ನು ಇವೊಂದು ಆ್ಯಕ್ಚುಲಿ ಅದೇ ಎಲ್ಲ ಕಲ್ತಾಗಿತ್ತು. ಸಾಧಾರಣ ಅವನಿಗೆ ನಾನು ಕಲಿಸಿಟ್ಟಿದ್ದೆ ಈ ಥರ ರೆಕಾರ್ಡಿಂಗ್ ಅಂತೇಳಿ ಅಲ್ಲ, ಅವನದೊಂದು ನಾಲೆಜ್ಗೆ ಅಂತ ಹೇಳ್ಬಿಟ್ಟು ನಾನೆಲ್ಲ ಅವನಿಗೆ ಪ್ರಿಪೇರ್ ಮಾಡ್ತಾ ಇದ್ದೆ. ಸೊ ಈ ಥರದ್ದೊಂದು ಇರಬೇಕಾದ್ರೆ ನಂದು ಮಗ ಆಲ್ರೆಡಿ ಎಲ್ಲದರಲ್ಲಿ ಇದಾಗಿದ್ದಾನಲ್ಲ, ನೋಡುವ ಅವ್ನು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅದರದ್ದು ನಾನು ಇದು ಮಾಡಬೇಕಾದ್ರೆ ನನಗೆ ಸಿಕ್ಕಿದ್ದು ಅದೇ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಒಂದು ಸಿಕ್ಕಿತ್ತು, ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಅಂತ ಒಂದು ಸಿಕ್ಕಿತ್ತು, ಒಂದು ನೋಬೆಲ್ ವರ್ಲ್ಡ್ ನಾನು 3ರಲ್ಲಿ ಅಪ್ಲೈ ಮಾಡಿ ನೋಡಿದೆ. ನೋಡುವ ಟ್ರೈ ಮಾಡು. ಫಸ್ಟ್ಲಿ ನಾನು ಅಪ್ಲೈ ಮಾಡಿದ್ದೆ ಆ್ಯಕ್ಚುಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ನಾನು ಅಪ್ಲೈ ಮಾಡಬೇಕಾದ್ರೆ ಇವನ್ನು ಎಲ್ಲದರಲ್ಲಿ ಓಕೆ ಇದೆ, ಎಲ್ಲದರಲ್ಲಿ ಅವರು ಸೆಲೆಕ್ಟ್ ಮಾಡಿದ್ರು. ಬಟ್ ಅವರದ್ದು ಒಂದು ರೂಲ್ಸ್ ಇದೆ, ಅಂದರೆ ಅವರದ್ದು ಸರ್ಟಿಫಿಕೇಟಲ್ಲಿ ಕೊಡಬೇಕಾದ್ರೆ ಇಷ್ಟು ಮೆನ್ಷನ್ ಮಾಡ್ಬೇಕು, ಇಷ್ಟು ವರ್ಡ್ಸ್ ಅಂತ ಇರುತ್ತೆ. ಸೊ ಇವನ್ ಆ ವರ್ಡ್ಸ್ ದಾಟಿದ್ದಾನೆ ಅಷ್ಟಿತ್ತು ಇವತ್ತು. ಸೊ ಹಾಗಾಗಿ ಅವ್ರು ಹೇಳಿದ್ರು ನಮಗೆ ಒಂದು ಯಾವುದು ಚೂಸ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ, ನಾವು ಅದರಲ್ಲಿ ಬೆಸ್ಟ್ ಆಫ್ ಬೆಸ್ಟ್ ಚೂಸ್ ಮಾಡಿ ನಾವು ಹಾಕಿದ್ದೇವೆ ಅಂತ ಹೇಳ್ಬಿಟ್ಟು. ಸೊ ತದನಂತರ ನಾನೆಂತ ಮಾಡಿದೆ, ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಸೂಪರ್ ಟ್ಯಾಲೆಂಟೆಡ್ ಕಿಡ್ ಅಂದ್ರೆ ನಾವು ವರ್ಲ್ಡ್ ರೆಕಾರ್ಡ್ ಆಪ್ಷನ್ ಇತ್ತು, ಅದರಲ್ಲಿ ತೆಗಿಬಹುದಿತ್ತು. ಬಟ್ ವರ್ಲ್ಡ್ ರೆಕಾರ್ಡ್ ಮಲ್ಟಿಪಲ್ ಅಚೀವ್ಮೆಂಟ್ಸ್ಗೆ ಇರುವುದಿಲ್ಲ, ವರ್ಲ್ಡ್ ರೆಕಾರ್ಡ್ ಒಂದರಲ್ಲಿ ಇತ್ತು, ಅವರದ್ರಲ್ಲಿ ಆಪ್ಷನ್ ಆ ಥರ ಇತ್ತು. ಸೊ ಹಾಗಿರ್ಬೇಕಾದ್ರೆ ನಾನು ಸೂಪರ್ ಟ್ಯಾಲೆಂಟೆಡ್ ಕಿಡ್ ಅದನ್ನು ಚೂಸ್ ಮಾಡಿ ಆದ ನಂತರ ಅದರಲ್ಲಿ ಅವನಿಗೆ
ಕಂಟ್ರಿ ನಾಲೆಜ್ ಇರ್ಬೋದು, ನಮ್ಮದು PM ಇದು ಹೆಸರು ಕೇಳಿದ್ರೆ ಆಗಿರ್ಬೋದು, ಮತ್ತು ಸ್ಪೇಸ್ ಆಬ್ಜೆಕ್ಟ್ ಇರ್ಬೋದು, ಮತ್ತು ಈ ಶ್ಯಾಡೋ ಐಡೆಂಟಿಫಿಕೇಶನ್. ಫಾರ್ ಎಕ್ಸಾಂಪಲ್ ನಾವೀಗ ಈ ಥರದೊಂದು ಶ್ಯಾಡೋ ತೋರಿಸಿದ್ರೆ, ಒಂದು ಬೈಕ್ ಇದು ಶ್ಯಾಡೋ ತೋರಿಸಿದ್ರೆ ಶ್ಯಾಡೋ ನೋಡಿ ಹೇಳ್ತಾನೆ, ಅದು ಬೈಕ್, ಬಸ್, ಫ್ರೂಟ್ಸ್ ಇದಾಗ್ಬೋದು, ಎನಿಮಲ್ಸ್ ಇದಾಗ್ಬೋದು, ವೆಜಿಟೇಬಲ್ಸ್, ಇದೇ ವೆಜಿಟೇಬಲ್ ಅಂತ ಹೇಳ್ಬಿಟ್ಟು ಅವ್ನು ಶ್ಯಾಡೋ ನೋಡಿ ಹೇಳ್ತಾನೆ. ಆ ಥರದ್ದೆಲ್ಲ ಒಂದು ಯುನಿಕ್ ಟ್ಯಾಲೆಂಟ್ ಇತ್ತು ಶ್ಯಾಡೋ ಐಡೆಂಟಿಫಿಕೇಶನ್ ಅಲ್ಲಿ ಆಗಿರ್ಬೋದು. ಆದ ನಂತರ ಹೌಸ್ ಹೋಲ್ಡ್ ಥಿಂಗ್ಸ್ ಆಗಿರ್ಬೋದು, ಅದರಲ್ಲಿ ಎಲ್ಲ ಒಂದು ಇದು ಮಾಡಿ ಅವರು ಲಾಸ್ಟಿಗೆ 1 in a million ಅಂತೇಳಿ ಟ್ಯಾಗ್ ಕೊಟ್ಟಿದ್ದಾರೆ. ಲಾಸ್ಟ್ಲಿ ನಾ ಮಾಡಿದ್ದು ನೋಬೆಲ್ ವರ್ಲ್ಡ್ ರೆಕಾರ್ಡ್. ನೋಬೆಲ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಕೂಡ ಅವನಿಗೆ ಮಲ್ಟಿಪಲ್ ಅಲ್ಲಿ ಆಪ್ಷನ್ ಇತ್ತು. ಮಲ್ಟಿಪಲ್ ಅಲ್ಲಿ ಮಾಡಿ ಅವರು ಎಲ್ಲವನ್ನು ನೋಡಿ ಆತನದು ಎಲ್ಲ ಟ್ಯಾಲೆಂಟ್ ಎಲ್ಲ ಕ್ಯಾಟಗರಿಯಲ್ಲಿ ಅವನು ಮಾಡಿದಂಥ ಒಂದು ಐಡೆಂಟಿಫಿಕೇಶನ್ ಆಗಿರ್ಬೋದು, ಹೇಳುವುದಾಗಿರ್ಬೋದು, ಅವನದ್ರದ್ದು ಹೆಸರು ಮೋದಿಜಿದಾಗಿರ್ಬೋದು, ಕಂಟ್ರಿದಾಗಿರ್ಬೋದು, ಸ್ಪೇಸ್ ಆಬ್ಜೆಕ್ಟ್ ಆಗಿರ್ಬೋದು, ಸ್ಪೇಸ್ ಇದು ನಮ್ಮದು ಶೇಪ್ಸ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ಅದು ಎಲ್ಲವನ್ನು ಅವರು ಪರಿಗಣನೆ ಮಾಡಿ ಅವನಿಗೆ ನೋಬೆಲ್ ವರ್ಲ್ಡ್ ರೆಕಾರ್ಡ್ ಅಂತ ಒಂದು ಇದು ಕೊಟ್ಟಿದ್ದಾರೆ. ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ವತಿಯಿಂದ ಸೂಪರ್ ಟ್ಯಾಲೆಂಟೆಡ್ ಕಿಡ್ 1 in a million ಮತ್ತು ವಿಶೇಷವಾಗಿ ಪ್ರತಿಷ್ಠಿತ ನೊಬೆಲ್ ವರ್ಲ್ಡ್ ರೆಕಾರ್ಡ್ ಅನ್ನು ಪಡೆದ ಝೋಹನ್ ಅಪರೂಪದ ಸಾಧನೆ ಮಾಡಿದ್ದಾನೆ. ಈ ಮಗುವಿನ ಸಾಧನೆ ಹೆತ್ತವರಿಗೆ ಮಾತ್ರವಲ್ಲದೆ ಮಂಗಳೂರಿನ ಹೆಮ್ಮೆಯನ್ನು ತಂದಿದೆ. ಈ ಮಗು ಇನ್ನಷ್ಟು ಸಾಧನೆ ಮಾಡಿ ದಾಖಲೆ ಬರೆಯಲಿ ಎಂಬುದೇ ನಮ್ಮ ಆಶಯ. ವಿಶ್ವನಾಥ ಪಂಜಿಮೊಗರು, ಪಬ್ಲಿಕ್ ನೆಕ್ಸ್ಟ್, ಮಂಗಳೂರು.